ಸಂವಿಧಾನ ಅಂದರೆ ಸಮಾಜಕ್ಕೆ ವಿಧಿವಿಧಾನಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ದಾನ ಎಂದು ಸಿಕೆ ಮೌಲಾ ಶರೀಫ್ ಫೌಂಡೇಶನ್ ಅಧ್ಯಕ್ಷರಾದ ಡಾ ಸಿಕೆ ಮೌಲಾ ಶರೀಫ್ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಜೂಳಪಾಳ್ಯ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಿದ ಬಳಿಕವಾಗಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಂವಿಧಾನವನ್ನ ಓದಿ ನಮ್ಮ ಹಕ್ಕನ್ನ ನಾವು ಕೇಳಬೇಕು. ನಮ್ಮ ಸಂವಿಧಾನ ಇಡೀ ವಿಶ್ವಕ್ಕೆ ಅತ್ಯಂತ ಬಹುದೊಡ್ಡ ಸಂವಿಧಾನವಾಗಿದೆ. ಇಂತಹ ಪವಿತ್ರ ಸಂವಿಧಾನವನ್ನ ನಾವೆಲ್ಲರೂ ಅರಿಯಬೇಕು. ಸಂವಿಧಾನವನ್ನ ಪ್ರತಿಯೊಬ್ಬರು ಅಧ್ಯಯನ ಮಾಡಿದ್ರೆ ಸುಂದರವಾದ ಬದುಕನ್ನ ಕಟ್ಟಿಕೊಳ್ಳಬಹುದು. ಈ ದೇಶ ನಮ್ಮದೇ ಇರುತ್ತೆ. ಎನ್ಆರ್ಸಿ ಮತ್ತು ಸಿಎಗೆ ನಾವು ಪೇಪರ್ನಲ್ಲಿ ಇಂಡಿಯನ್ಸ್ ಅಲ್ಲ, ರಕ್ತದಲ್ಲಿ ನಾವು ಭಾರತೀಯರು. ಮೊದಲು ಯಾರು ಎನ್ಆರ್ಸಿ ಮತ್ತು ಸಿಎ ಮಾಡಲು ಹೊರಟಿದ್ದಾರೆ ಅವರ ದಾಖಲೆ ಮೊದಲು ಪರಿಶೀಲನೆ ಮಾಡಿ ಅಂತ ವಿವರಿಸಿದರು. ಶೀಘ್ರದಲ್ಲೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಎನ್ಆರ್ಸಿ ಮತ್ತು ಸಿಎಎ ಕುರಿತು ಕಾರ್ಯಕ್ರಮ ಮಾಡಲಿದ್ದೇವೆ ಅಂತ ಕೂಡ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿಕೆ ಮೊಹಮ್ಮದ್ ಶರೀಫ್, ಈರಪ್ಪ, ನಾರಾಯಣ, ಮುನಿರಾಜು, ಚಿನ್ನಕೈವಾರಯ್ಯ, ನರಸಿಂಹ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು, ಸದಸ್ಯರುಗಳು, ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ಸ್ಥಳೀಯ ದಲಿತ ಮುಖಂಡರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಭಾಗಿಯಾಗಿದ್ದರು. నానా రోజు జరగట్లా అది మగాలు కట్టు నిలబడుకోతాం. ದೇಶದಲ್ಲಿ ಎಲ್ಲ ದೇವರುಗಳ ಕೈಯಲ್ಲಿ ಖಡ್ಗ, ಕತ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಬೆನ್ನನ್ನು ತಗೊಂಡು ಸಂವಿಧಾನ ಕೊಟ್ಟು ಅವರೆಲ್ಲ ಅಂದರೆ ಇದು ದೇಶ ಭಾರತ ದೇಶ ಇದಕ್ಕೆ ಮುಖ್ಯ